ಸಿಂಹರಾಶಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ, ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ತುಂಬ ಲಾಭದಾಯಕವಾದಂತಹ ದಿವಸ ಇದು. ಮನೆ ಅಥವಾ ನಿವೇಶನಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ತಮ್ಮದೇ ಆದಂತಹ ನಿರೀಕ್ಷೆಗೆ ಅನುಗುಣವಾಗಿ ಲಾಭ ಸಿಕ್ಕುವಂತಹ ದಿವಸ ಇದು. ಹಾಗಾಗಿ ಆ ರೀತಿಯ ಆಲೋಚನೆಗಳಿದ್ದರೆ ನಿಮ್ಮ ವಸ್ತುಗಳನ್ನು, ನಿಮ್ಮ ಆಸ್ತಿಯನ್ನು ಮಾರಾಟ ಮಾಡೋದಕ್ಕೆ ಮುಂದಾಗಬಹುದಾದಂಥದ್ದು. ಮನೆ ಅಥವಾ ನಿವೇಶನವನ್ನು ನೀವು ಖರೀದಿ ಮಾಡಿದರೆ ನಷ್ಟ ಆಗುತ್ತೆ. ಮಾರೋದಕ್ಕೆ ಒಳ್ಳೆಯದಿದೆ, ಖರೀದಿ ಮಾಡಲಿಕ್ಕೆ ನಷ್ಟ ಆಗುತ್ತೆ, ತೊಂದರೆ ಆಗುತ್ತೆ ಎನ್ನುವಂಥದ್ದು. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲಗಳು ಉಂಟಾಗುತ್ತೆ. ಅಂತಹ ಆಸ್ತಿಯನ್ನು ಮಾರಾಟ ಮಾಡೋದು ಕಷ್ಟವಾದೀತು. ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಮುಂದಾಗಬೇಕಾದಂತಹದ್ದು. ಸರ್ಕಾರದ ಕೆಲವು ನಿಯಮಗಳನ್ನು, ಕಾನೂನು ಕ್ರಮಗಳನ್ನು ಸರಿಯಾಗಿ ನೀವು ಪಾಲಿಸದೆ ಅಡ್ಡಿಯಾಗುವಂಥದ್ದು. ಕಾನೂನನ್ನು ಪಾಲಿಸಬೇಕೇ ಹೊರತು ಕೈಗೆತ್ತಿಕೊಳ್ಳೋದಕ್ಕಲ್ಲ ಅನ್ನುವಂಥದ್ದನ್ನು ತಿಳಿಯಬೇಕಾಗತ್ತೆ. ಕುಟುಂಬದವರ ವಿಶ್ವಾಸ ಚೆನ್ನಾಗಿರಬೇಕು. ಪ್ರತಿ ಹಂತದಲ್ಲೂ ಕೂಡ ಕುಟುಂಬದವರ ವಿಶ್ವಾಸದಿಂದಲೇ ನಿಮ್ಮೆಲ್ಲ ಕೆಲಸಗಳಾಗ್ತಕ್ಕಂಥದ್ದು. ಇಲ್ಲದಿದ್ದರೆ ವ್ಯವಹಾರಗಳು ಸುಗಮವಾಗಿ ಆಗದೇ ಇರತಕ್ಕಂಥದ್ದು. ಭೂವರಾಹ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆಸ್ತಿಯ ವಿಚಾರದಲ್ಲಿರತಕ್ಕಂತಹ ಗೊಂದಲಗಳು ದೂರವಾಗಿ ವಿಶೇಷವಾದಂತಹ ಲಾಭವಾಗಲಿ, ವ್ಯಾವಹಾರಿಕವಾದಂತಹ ಒಂದು ಅನುಭವವಾಗಲಿ ನಿಮ್ಮದಾಗಲಿ. ಶುಭವಾಗಿ. ಕನ್ಯಾ ರಾಶಿ ನೌಕರಿ ಅಥವಾ ವೃತ್ತಿಯಲ್ಲಿ ಹೊಸ ಹೊಸ ಆಹ್ವಾನಗಳು ಬರೋದಕ್ಕೆ ಅವಕಾಶಗಳಿರುತ್ತೆ. ಬೆನ್ನು ಮೂಳೆ ಅಥವಾ ಬೆನ್ನಿನ ನರ ನಿಮಗೆ ಒಂದಷ್ಟು ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ನೋವು ಅನ್ನುವಂಥದ್ದು ಶರೀರದಲ್ಲಿ ಇರುವಂಥದ್ದು. ನಿಮ್ಮ ಮೂಲ ಉದ್ದೇಶ ಏನಿದೆಯೋ ಅದನ್ನು ತಲುಪೋದಕ್ಕಾಗದೇ ಇರುವಂತಹ ದಿವಸ. ಯಾವ ವಿಷಯವನ್ನು ಕುರಿತು ನೀವು ಈ ಕ್ಷಣದವರೆಗೂ ಹೋರಾಟವನ್ನು ಮಾಡ್ತಾ ಇದ್ದೀರೋ ಅಥವಾ ನಿಮ್ಮ ಗುರಿ ಸಾಧನೆ ಯಾವುದೋ ಒಂದು ಆಗಿರುತ್ತೋ ಅದರ ನಿರೀಕ್ಷೆ ಹುಸಿಯಾಗುವಂಥದ್ದಿರುತ್ತೆ. ಹೊಸ ಯೋಜನೆಗಳನ್ನು ಪ್ರಾರಂಭ ಮಾಡೋದಕ್ಕೆ ಅವಕಾಶಗಳಿದೆ. ಸಾಧಕ ಬಾಧಕಗಳನ್ನು ತಿಳಿದು ನೀವು ನಿಮ್ಮ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಸ್ವಂತ ಉದ್ದಿಮೆಯನ್ನು ಮಾಡ್ತಕ್ಕಂಥವ್ರಿಗೆ, ಓನ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಈ ದಿವಸ ಉತ್ತಮವಾಗಿರತಕ್ಕಂಥದ್ದು. ವೈದ್ಯರಿಗೆ ಹಿನ್ನಡೆಯಾಗಲಿ ನಷ್ಟವಾಗಲಿ ಕಾಣುವಂತಹ ದಿವಸವಾಗುತ್ತೆ. ನವಗ್ರಹಗಳನ್ನು ಆರಾಧನೆ ಮಾಡಿ, ಅದರಲ್ಲೂ ಕುಜಗ್ರಹವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಧರಣಿ ಗರ್ಭಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ತುಲಾರಾಶಿ ನಿಮ್ಮ ವೃತ್ತಿಯಲ್ಲಿ ನಿಮಗಿಂತ ಕಿರಿಯರಿಂದ ಅಥವಾ ನಿಮಗಿಂತ ಅಲ್ಪ ಸ್ವಲ್ಪ ತಿಳುವಳಿಕೆ ಇರುವಂಥವರಿಂದ ಅಡ್ಡಿ ಆತಂಕಗಳು ಉಂಟಾಗುತ್ತೆ. ಮನಸ್ಸಿಗೆ ಸ್ವಾಭಾವಿಕವಾಗಿ ಬೇಸರವಾಗುತ್ತೆ. ನನಗಿಂತ ಚಿಕ್ಕವರು, ಅವರಿಗೇನೂ ಗೊತ್ತಿಲ್ಲ, ಆದರೂ ಕೂಡ ನನ್ನ ಮೇಲೆ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹ ಬೇಸರ ಸ್ವಾಭಾವಿಕವಾಗಿರ್ತಕ್ಕಂಥದ್ದು. ಯೋಗ್ಯರಲ್ಲದೇ ಇರತಕ್ಕಂತಹ ವ್ಯಕ್ತಿಗಳ ಪರಿಚಯವಾಗುತ್ತೆ. ಅವರ ಜೊತೆ ಅನಿವಾರ್ಯವಾಗಿ ಕೆಲಸ ಮಾಡಬೇಕಾಗತ್ತೆ. ಎಂಥ ದುಸ್ಥಿತಿ ನೋಡಿ. ಇದೆಲ್ಲ ಗ್ರಹಗತಿಯ ಫಲ. ನಿರೀಕ್ಷೆಯನ್ನು ಮೀರಿ ಆಗತಕ್ಕಂತಹ ಬದಲಾವಣೆಗಳು. ಇದನ್ನೆಲ್ಲ ಅನುಭವಿಸಿಯೇ ತೀರಬೇಕಾದಂಥದ್ದು. ಪೂರ್ವಜನ್ಮದ ಸುಕೃತ ಬಹಳವಾಗಿದೆ ಅಂತ ಹೇಳಿ ನೆನಕೊಂಡು ಬಹಳ ಬೇಸರವನ್ನು ಪಟ್ಟುಕೊಳ್ತೀರಿ. ಯಾವ ಜನ್ಮದಲ್ಲಿ ಏನು ತಪ್ಪನ್ನು ಮಾಡಿದ್ನೋ ಈ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ವೈರಾಗ್ಯದ ಮಾತನ್ನು ಆಡ್ತಕ್ಕಂಥದ್ದು. ಧನಾತ್ಮಕವಾದಂತಹ ಚಿಂತನೆ ಏನಿದೆ ಅದು ಮಾತ್ರ ನಿಮಗೆ ಯಶಸ್ಸನ್ನು ಕೊಡುವಂಥದ್ದಾಗತ್ತೆ. ನಿಮ್ಮ ವಿದ್ಯೆ, ಬುದ್ಧಿ, ಭಾವನಾತ್ಮಕವಾದಂತಹ ವಿಚಾರ ನಿಮಗೆ ಗೆಲುವನ್ನು ತಂದುಕೊಡುತ್ತೆ. ಅಂತಹ ಒಂದು ವಿಶೇಷವಾದಂತಹ ಸಾಮರ್ಥ್ಯ ನಿಮಗೆ ಇರತಕ್ಕಂಥದ್ದು. ಸ್ತ್ರೀಯರಲ್ಲಿ ಆರೋಗ್ಯದ ವ್ಯತ್ಯಾಸಗಳು ಕಾಣುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ತಾತ್ಸಾರವನ್ನು ಮಾಡಿದರೆ ದೊಡ್ಡ ಸಮಸ್ಯೆಗೆ ಕಾರಣವಾದೀತು ಅನ್ನುವಂತಹ ಭಯ ಇರಲಿ. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಶ್ಚಿಕ ರಾಶಿ ಉದ್ಯೋಗದಲ್ಲಿ ಒಂದಷ್ಟು ಸವಾಲುಗಳನ್ನು ಎದುರಿಸಬೇಕಾದಂಥದ್ದು. ನಿಮ್ಮ ಗುರಿ ಸಾಧನೆಗೆ ಹಲವಾರು ರೀತಿಯ ಅಡ್ಡಿ ಆತಂಕಗಳು ಬರುತ್ತೆ. ಆದರೆ ಅದೆಲ್ಲವನ್ನು ಬದಿಗೊತ್ತಿ ನಿಮ್ಮ ಉದ್ದೇಶ ಏನಿದೆಯೋ ಅದಕ್ಕೆ ಮಾತ್ರ ಮನಸ್ಸನ್ನು ಹರಿಸಬೇಕಾದಂಥದ್ದು. ಗೆಲುವನ್ನು ಸಾಧಿಸಲೇಬೇಕು ಅನ್ನುವಂತಹ ಹಠಕ್ಕೆ ಬೀಳಬೇಕಾದಂಥದ್ದಿರುತ್ತೆ. ವೈವಾಹಿಕ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲಗಳು, ವ್ಯತ್ಯಾಸಗಳು, ಗಲಾಟೆ, ಮನಸ್ತಾಪ
ಇತ್ಯಾದಿಗಳೆಲ್ಲವನ್ನ ನೋಡಬೇಕಾದಂಥದ್ದು. ಆದರೆ ತಾಳ್ಮೆಯಿಂದ ಮಾತುಗಳನ್ನು ಆಡಿದಾಗ ಬೇರೆಯವರ ಮನಸ್ಸನ್ನು ಗೆಲ್ಲಲಿಕ್ಕೆ ಅವಕಾಶಗಳಿರುತ್ತೆ. ಕೋಪದಿಂದ ಯಾವ ಸಾಧನೆಯೂ ಕೂಡ ಆಗದೆ ಇರತಕ್ಕಂಥದ್ದಾಗುತ್ತೆ. ಅಹಂಭಾವದ ಕಾರಣದಿಂದ ತುಂಬ ಸಮಸ್ಯೆಗಳು ಉಂಟಾಗುತ್ತೆ. ಈಗೋ ಪ್ರಾಬ್ಲಮ್, ನಾನು ಅನ್ನುವಂಥದ್ದು ಹಿನ್ನಡೆಗೆ ಕಾರಣವಾಗುತ್ತೆ. ಬೇರೆಯವರು ನಿಮ್ಮ ಮುಂದೆ ಮೇಲುಗೈಯನ್ನು ಸಾಧಿಸ್ತಾರೆ ಅಂತಕ್ಕಂಥದ್ದು. ಮನಸ್ಸನ್ನು ಬಹಳ ಹತೋಟಿಯಲ್ಲಿಟ್ಟುಕೊಳ್ಬೇಕು. ಜೊತೆಗೆ ವ್ಯಾವಹಾರಿಕವಾಗಿ ಸಾಂಸಾರಿಕವಾಗಿ ತುಂಬ ಹೊಂದಾಣಿಕೆ ಬೇಕು ಅನ್ನುವಂತಹದ್ದು ವಿಚಾರ ಇಲ್ಲಿ ಸ್ಪಷ್ಟವಾಗ್ತಕ್ಕಂಥದ್ದಿದೆ. ಹೊಂದಾಣಿಕೆ ಇಲ್ಲದೆ ಯಾವುದೇ ವ್ಯವಹಾರವನ್ನು ಮಾಡಿದರೂ ಕೂಡ ಅಲ್ಲಿ ವೈಫಲ್ಯವಾಗತ್ತೆ. ನಿಮಗೆ ಸಫಲತೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಅಂತ ಹೇಳಬೇಕು. ಹೊಂದಾಣಿಕೆಯನ್ನು ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಒಳ್ಳೆಯದಾಗತ್ತೆ. ವಿವೇಚನಾ ಶಕ್ತಿ, ವಿವೇಚನಾ ಒಂದು ಕೆಲಸ ಅಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದು. ಕೋಪ, ಅಸಹನೆ, ತಾಳ್ಮೆ ಇಲ್ಲದೆ ಇರತಕ್ಕಂಥದ್ದು ನಿಮಗೆ ಕೆಡಕನ್ನೇ ಮಾಡುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇರಲಿ. ಶ್ರೀ ಸೂಕ್ತ ಮಂತ್ರಗಳನ್ನು ಶ್ರವಣ ಮಾಡಿ. ಶುಭವಾಗಿ.